ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿದ್ಯಾರ್ಥಿಗಳ ಸಾಧನೆಗಳು ಗೆಲುವಿನ ಮೆಟ್ಟಲಾಗುತ್ತವೆ ಎಂದು ಶಿಕ್ಷಣ ಇಲಾಖೆ ಉಪ ಆಯುಕ್ತರಾದ ಈಶ್ವರ್ ಉಳ್ಳಾಗಡ್ಡಿ ಹೇಳಿದರು. ಹುಕ್ಕೇರಿ ನಗರದ ಬಾಪೂಜಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಡಾಡ್ಜ್ ಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಮತ್ತು ಬಾಪೂಜಿ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ರಾಷ್ಟ್ರಮಟ್ಟದ ಡಾಡ್ಜ್ ಬಾಲ್ ಟೂರ್ನಾಮೆಂಟ್ ಭವ್ಯ ಪ್ರಾರಂಭೋತ್ಸವವನ್ನು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳ ಮತ್ತು ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳ ಹಾಗೂ ವಿರೂಪಾಕ್ಷ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶಿಕ್ಷಣ ಇಲಾಖೆಯ ಧಾರವಾಡ ವಿಭಾಗದ ಉಪ ಆಯುಕ್ತರಾದ ಈಶ್ವರ್ ಉಳ್ಳಾಗಡ್ಡಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು. ವೇದಿಕೆ ಮೇಲೆ ಕರ್ನಾಟಕ ಡಾಡ್ಜ್ ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಡಿ ವೆಂಕಟೇಶ್ ಮೂರ್ತಿ, ಕಾರ್ಯದರ್ಶಿ ಪಿಎಸ್ ಬ್ರಾರ್, ಜಿಲ್ಲಾ ಕಾರ್ಯದರ್ಶಿ ಶ್ರೀಶೈಲ್ ಕೌಜಲಗಿ, ಚುಕ್ಕೋಡಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಆರ್ಎಸ್ ಸೀತಾರಾಮು, ಬಿಇಒ ಪ್ರಭಾವತಿ ಪಾಟೀಲ್ ಉಪಸ್ಥಿತರಿದ್ದರು. ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದ ಈಶ್ವರ್ ಉಳ್ಳಾಗಡ್ಡಿ, ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯಾಧಾರಿತ ಸಾಧನೆಗಳು ತಮ್ಮ ಮುಂದಿನ ಜೀವನದ ಗೆಲುವಿನ ಮೆಟ್ಟಲಾಗುತ್ತವೆ. ಕಾರಣ ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಕ್ರೀಡೆಗಳಲ್ಲಿ ಭಾಗವಹಿಸಿ ಎಂದರು. ಆ ಕರಿಕ್ಯುಲಮ್ ಜೊತೆಗೆ ಎಲ್ಲ ಸ್ಪೋರ್ಟ್ಸ್ಗಳನ್ನು ನಾವು ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಇಟ್ ವಿಲ್ ಗಿವ್ ಅಸ್ ಏನಂತಂದ್ರೆ ಕಾನ್ಫಿಡೆನ್ಸ್. ಯಾಕೆ ನಾವು ಯಾವುದಾದ್ರೂ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ತನ್ನ ಸಾಧನೆಗೂ ಸಹಿತ ಇದು ಮೆಟ್ಟಲಾಗಿರ್ತಕ್ಕಂಥ ವಿಚಾರ. ಈಗ ನಿಮಗೆ ಗೊತ್ತಿರಲಿಕ್ಕಿಲ್ಲ, ಆದರೆ ಇಂಡೈರೆಕ್ಟ್ ಆಗಿ ಏನಂತಂದರೆ ಯಾವುದೇ ಸ್ಪೋರ್ಟ್ಸು ಆಡಿದರೂ ಸಹಿತ ಅದು ನಮ್ಮ ಹೆಲ್ತನ್ನು ಇಂಪ್ರೂವ್ಮೆಂಟ್ ಮಾಡ್ತದೆ, ನಮ್ಮಲ್ಲಿ ಒಂದು ಸ್ಪಿರಿಟನ್ನು ಕೊಡ್ತದೆ, ನಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬುತ್ತದೆ, ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸನ್ನು ತುಂಬುತ್ತದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಒಂದು ಗೇಮ್ಸನ್ನು ತಮ್ಮ ಜೀವನದಲ್ಲಿ ಆಡ್ತಾರೆ. ಹಾಗಾಗಿ ಈ ಒಂದು ಡಾಡ್ಜ್ ಬಾಲ್ ಟೂರ್ನಮೆಂಟಲ್ಲಿ ತಾವೆಲ್ಲ ಆಗ್ತಿರೋದು ಬಹಳ ಖುಷಿಯ ಸಂದೇಶ. ಆಯುಕ್ತರಿಗೆ ಬಾಪೂಜಿ ಶಿಕ್ಷಣ ಸಂಸ್ಥೆ, ಶಿಕ್ಷಣ ಇಲಾಖೆ ಮತ್ತು ಮಹಾಸ್ವಾಮಿಗಳ ವತಿಯಿಂದ ಸತ್ಕರಿಸಿ ಅಭಿನಂದಿಸಲಾಯಿತು. ನಂತರ ಕ್ರೀಡಾಪಟುಗಳಿಗೆ ಶುಭ ಕೋರಿ ಪಂದ್ಯ ಪ್ರಾರಂಭಿಸಲಾಯಿತು. ಬಾಪೂಜಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸಂಜೀವ್ ಕುಮಾರ್ ನವಲಗುಂದ್ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ಡಾಡ್ಜ್ ಬಾಲ್ ಕ್ರೀಡೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಆಟವಾಗಿದ್ದು ಈಗ 18ನೇ ರಾಷ್ಟ್ರ ಮಟ್ಟದ ಪಂದ್ಯಾವಳಿಗಳು ಗ್ರಾಮೀಣ ಪ್ರದೇಶವಾದ ಹುಕ್ಕೇರಿ ತಾಲೂಕಿನ ಮಸರಗುಪ್ಪಿ ಗ್ರಾಮದ ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ಜರುಗುತ್ತಿರುವುದು ಅಭಿನಂದನಾರ್ಹವಾಗಿದೆ. ಕ್ರೀಡೆಯಲ್ಲಿ ದೇಶದ ಸುಮಾರು 20 ರಾಜ್ಯಗಳಿಂದ 35 ಟೀಮ್ಗಳು ಭಾಗವಹಿಸಿದ್ದಾರೆ ಎಂದರು. ಈ ಡಾಡ್ಜ್ ಬಾಲ್ ಇದೊಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಯಾಗಿದ್ದು, ಈ ಕ್ರೀಡೆಯನ್ನ ಗ್ರಾಮೀಣ ಭಾಗದಲ್ಲಿ ನಾವು ಕೂಡ ನಮ್ಮ ಕರ್ನಾಟಕದಲ್ಲಿ ಇವೆಲ್ಲ ಕ್ರೀಡೆಗಳು ಸ್ಟೇಟ್ ಲೆವೆಲ್ ಮತ್ತು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಜಾಸ್ತಿ ಆಗ್ತಿದ್ವು ಮೊದಲು. ಅಂಥ ಕ್ರೀಡೆಯನ್ನು ನಾವು ನಮ್ಮ ಗ್ರಾಮೀಣ ಭಾಗದಲ್ಲಿ, ಅದರಲ್ಲಿಯೂ ನಮ್ಮ ಬಾಪೂಜಿ ಶಿಕ್ಷಣ ಸಂಸ್ಥೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮಸರಗುಪ್ಪಿಯಲ್ಲಿ ನಾವು ನಮ್ಮ ಪ್ರಯತ್ನದಿಂದ ಹಾಗೂ ಡಾಡ್ಜ್ ಬಾಲ್ ಫೆಡರೇಷನ್ದವರು ಈ ಮುಂಚೆ ನಮ್ಮ ಶಾಲೆಗೆ ಬಂದು ನಮ್ಮ ಪ್ರಿಮೈಸಸ್ ಎಲ್ಲ ನೋಡಿ ಈ ಅನುಕೂಲಕರ ವಾತಾವರಣ, ಅನುಕೂಲಕರ ಎಲ್ಲ ಒಂದು ವ್ಯವಸ್ಥೆ ಈ ಸ್ಕೂಲಲ್ಲಿ ಇವರು ಮಾಡಬಹುದು ಅಂತ ಹೇಳಿ ನಮ್ಗೆ ಪರ್ಮಿಷನ್ ಕೊಟ್ಟಿದ್ದು, ಅದು ನಮ್ಮ ಒಂದು ಸುದೈವ. ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಮಹಾಂತೇಶ್ ಬಸ್ಸಾಪುರೆ, ಜಾವೇದ್ ಮುಷಾಪುರೆ, ಎಎಸ್ ಗುದಿಗೊಪ್, ಪ್ರಾಚಾರ್ಯರಾದ ಎಚ್ಐ ಸಂಕಣ್ಣವರ್, ಲೀಲಾವತಿ ಹಿರೇಮಠ್, ಆಡಳಿತಾಧಿಕಾರಿ ಬಸವರಾಜ್ ಅಮ್ಮನಗಿ ಹಾಗೂ ಆಡಳಿತ ಮಂಡಳಿ ಸದಸ್ಯರು, ಕ್ರೀಡಾಪಟುಗಳು ಉಪಸ್ಥಿತರಿದ್ದರು.